ತೆಗೆ ನಿರ್ಮಾಪಕ ಪ್ರಭಾಕರ್ ಈ ಬಾರಿ ಭಾರಿ ಯೋಚನೆಗಳೊಂದಿಗೆ ಈ ಚಿತ್ರದ ಮುಹೂರ್ತ ಮುಗಿಸಿದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ. ಅಲ್ಲಿ ಕತ್ತೆತ್ತಿ ನೋಡಬೇಕಾದಷ್ಟು ದೊಡ್ಡ ದೊಡ್ಡ ಕಟೌಟ್ಸ್, ಅಭಿಮಾನಿಗಳ ನೂಕುನುಗ್ಗಲು. ಇದು ಲವಕುಶ ಚಿತ್ರದ ಮುಹೂರ್ತ. ಪ್ರೀತ್ಸೆ ಚಿತ್ರದ ನಂತರ ಹ್ಯಾಟ್ರಿಕ್ ಹೀರೋ ಮತ್ತು ರಿಯಲ್ ಸ್ಟಾರ್ ಮತ್ತೆ ಲವಕುಶನಿಗಾಗಿ ಒಂದಾಗಿದ್ದಾರೆ. ಲವಕುಶರಿಬ್ಬರು ತಮ್ಮ ಚಿತ್ರದ ಬಗ್ಗೆ, ಅವರ ಕಾಂಬಿನೇಷನ್ ಬಗ್ಗೆ ಹೀಗಂತಾರೆ. ನನಗೆ ಆಸೆ ಆಯ್ತು, ಇನ್ನು ಡೈರೆಕ್ಟ್ ಮಾಡ್ಬೇಕು. ನನಗೆ ಯಾವಾಗ ಆಸೆ ಹುಟ್ಟು ಅಂತ ಕೇಳಿದಾಗ ಖಂಡಿತ ಉಪೇಂದ್ರ ನೋಡಿದ್ಮೇಲೆ ಅದು ಆಸೆ ಹುಟ್ಟು. ಯಾಕಂದ್ರೆ ಅವ್ರು ಇರ್ತಾ ಇದ್ದ ಶಾರ್ಟ್ ಟೆಕ್ನಿಕ್ಸ್ ಎಲ್ಲ ಬಹಳ ಇಷ್ಟ ಆಗಿತ್ತು. ಆಮೇಲೆ ತಿರ್ಗಾ ನೆಕ್ಸ್ಟ್ ಮಾಡ್ಬೇಕಾದ್ರೆ ನಾನು ಉಪೇಂದ್ರ ಇಬ್ರು ಹೀರೋಸ ಮಾಡಿ ಪ್ರೀತ್ಸೆನ. ಸೊ ಅದು ಸಕ್ಸಸ್ ಆಯಿತು. ಇನ್ನು ಥರ್ಡ್ ಲವಕುಶ ಮಾಡ್ತಾ ಇದ್ದೀವಿ. ಖಂಡಿತ ನಾವು ಹ್ಯಾಟ್ರಿಕ್ ಮಾಡ್ಬೇಕಂದ್ರೆ ಯಾವಾಗಲೂ ಮಾತಾಡ್ತಾ ಇದ್ದೀನಿ ಉಪೇಂದ್ರ ನಾನು ಮಾಡಬೇಕು ಅಂತ. ಇವಾಗ ಅವಕಾಶ ಸಿಕ್ಕಿದೆ. ಅದಕ್ಕೆ ಪ್ರಭಾಕರ್ ಅವರ ರೀಸನ್ ಅವ್ರು ತಂದುಕೊಟ್ಟಿದ್ದು ಈ ಲವಕುಶನ ಇಬ್ಬರು ಸೇರಿಸಿದ್ದಾರೆ. ಸೊ ಖಂಡಿತ ಈ ಪಿಕ್ಚರು ನಾವು ಸಿನ್ಸಿಯರ್ ಆಗಿ ಮಾಡ್ತೀವಿ. ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಕೂಡ ಅವರು ತಲೆಗೆ ಕೈ ಹಾಕಕ್ಕೆ ಯಾರಿಗೂ ಬಿಡಲ್ಲ. ನಾನು ಹೋಗಿ ತಲೆ ಕೂದಲೆಲ್ಲ ಕೆದರಿಗಿದ್ರಿ ಏನೇನೋ ಗೆಟಪ್ ಕೊಡ್ತಾ ಇದ್ದೆ. ಆದರೂ ಕೂಡ ಅವ್ರು ಬೇಜಾರು ಮಾಡ್ಕೊಳ್ಳೋದೇನೆ, ಇಲ್ಲಮ್ಮ ಮಾಡಮ್ಮ ನಿನ್ಗೆ ಏನು ಬೇಕೋ ಅದನ್ನು ಮಾಡು ಅಂತ ಇದು ಮಾಡೋರು, ಅಷ್ಟು ಎನ್ಕರೇಜ್ಮೆಂಟ್ ಕೊಡೋರು. ಆ ಒಂದು ಕಾರಣದಿಂದ ಇವತ್ತಿಲ್ಲಿ ಉಪೇಂದ್ರ ಹೇಳೋದೇ ಆ ಒಂದು ಕಾರಣಕ್ಕೋಸ್ಕರ. ನಿಜವಾದ ಯಾವತ್ತೂ ಮರೆಯಲ್ಲ. ಆ ಒಂದು ನಿಜವಾದ ಒಂದು ಪ್ರೀತಿ ಅನುಬಂಧ ಇರುವಂಥ ನನ್ನ ಶಿವಣ್ಣ ಎರಡು ಕಾಂಬಿನೇಷನ್ ಚೆನ್ನಾಗಾಗಿದೆ. ಈ ಲವಕುಶನೂ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ಅದೇ ಅಭಿಮಾನಿಗಳು ಪ್ರೋತ್ಸಾಹ ಆಶೀರ್ವಾದ ಇದ್ರೆ ಖಂಡಿತ ಈ ಸಿನಿಮಾನು ಚೆನ್ನಾಗಾಗುತ್ತೆ. ಸೆಂಟಿಮೆಂಟ್ ಚಿತ್ರಗಳ ಸರದಾರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಇದೀಗ ಸ್ನೇಹಿತರ ಕಥೆಯೊಂದನ್ನ ಕೈಗೆತ್ತಿಕೊಂಡಿದ್ದಾರೆ. ಟೈಟಲ್ ಹೇಳೋ ಹಾಗೆ ಕಲಿಯುಗದ ಈ ಲವಕುಶರು ಅಣ್ಣ ತಮ್ಮಂದಿರಲ್ವಂತೆ, ಬದಲಿಗೆ ಇವರಿಬ್ರು ಆಪ್ತ ಮಿತ್ರರು. ಸಾಯಿ ಚಿತ್ರದ ಸ್ವಾರಸ್ಯವನ್ನ ಬಿಚ್ಚಿಟ್ಟಿದ್ದು ಹೀಗೆ. ಎಲ್ಲರಿಗೂ ಒಂದು ಪೌರಾಣಿಕ ಸಿನಿಮಾ ಆಗ್ಬೋದಂತ ಒಂದು ಫೀಲ್ ಇರ್ತದೆ. ಬಟ್ ಇದು ಕೇವಲ ಒಂದು ಫ್ರೆಂಡ್ಶಿಪ್ ರಿಲೇಷನ್ ಬಗ್ಗೆ ನಾವು ಲವಕುಶ ಚಿತ್ರ ಮಾಡ್ತಾ ಇದೀವಿ. ಜನರಲ್ ಆಗಿ ಇಬ್ಬರು ಸೂಪರ್ ಸ್ಟಾರ್ಸ್ ಸೇರ್ಬೇಕಂದ್ರೆ ತುಂಬಾ ಕಷ್ಟ ಇವಾಗಿರೋ ಒಂದು ಪರಿಸ್ಥಿತಿಯಲ್ಲಿ. ಈ ಕಡೆ ಶಿವರಾಜ್ ಕುಮಾರ್, ಆ ಕಡೆ ಉಪೇಂದ್ರ, ಇಬ್ಬರು ಮಹಾನುಭಾವರನ್ನ ಸೇರಿಸಿ ನಮ್ಮ ಕೆ ಪ್ರಭಾಕರ್ ಅವರು ಈ ಲವಕುಶ ಹೆಸರಲ್ಲಿ ಒಂದು ಚಿತ್ರ ಮಾಡಕ್ಕೆ ಬುನಾದಾಗರು. ಜೋಗಯ್ಯೋ ಎಂದು ಜೋಗಿಯ ಹಿಂದೆ ಬಿದ್ದು ಜೋಕಾಲಿ ಜೀಕಿದ ನಟಿ ಜೆನ್ನಿಫರ್ ಮತ್ತೆ ಶಿವರಾಜ್ ಕುಮಾರ್ ಜೋಡಿಯಾಗಿದ್ದಾರೆ. ಜೆನ್ನಿಗೆ ಸದ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಆಫರ್ಗಳಿವೆ. ಜೆನ್ನಿ ಅನ್ನೋ ಈ ಚೆನ್ನಿ ಈ ಚಿತ್ರದ ಬಗ್ಗೆ ಮಾತನಾಡಿದ್ದು ಹೀಗೆ. Absolutely happy to be back with Shivanna again because, as I've said, both of them, Upendra and Shivanna, are like my two favorite heroes. I'm working with one of my favorite directors again, which is Mr. Sai Prakash. So it's an absolute fabulous team, and I think I'm going to have a blast shooting for it. Yeah, it has a lot of emotions, this movie. It has a lot of drama, and I'm trying to do all different kind of roles because I already did very sentimental in Masti, then I did absolute comedy in Satyavan Savitri, and now I'm again going back to family. So it's all different kind of roles. ಇನ್ನು ಉಪ್ಪಿಗೆ ಊರ್ವಶಿ ಅಂತ ಚೆಲುವೆ ಚಾರ್ಮಿಯನ್ನ ಟಾಲಿವುಡ್ನಿಂದ ಕರೆತಂದಿದ್ದಾರೆ. ಈಗಾಗಲೇ ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಒಟ್ಟು 25 ಚಿತ್ರಗಳಲ್ಲಿ ನಟಿಸಿರೋ ಚಾರ್ಮಿಗೆ ಕನ್ನಡದಲ್ಲಿ ಇದು ಚೊಚ್ಚಲ ಚಿತ್ರ. ಇನ್ನು ನಿರ್ಮಾಪಕ ಪ್ರಭಾಕರ್ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮ ಚಿತ್ರವನ್ನ ನೀಡುವ ಉದ್ದೇಶದಿಂದ ಈ ಇಬ್ಬರು ನಾಯಕರನ್ನ ಒಟ್ಟುಗೂಡಿಸಿದ್ದೀನಿ ಅಂತಾರೆ. ಪ್ರೀತ್ಸೆ ನಂತರ ಈಗ ಮಾಡ್ತಾ ಇದ್ದಾರೆ. ನಮ್ಮ ವಿಜಯ ಫಿಲ್ಮ್ಸ್ ಬ್ಯಾನರ್ಗೆ ಒಂದು ಹೆಮ್ಮೆ ಚಿತ್ರ. ಖಂಡಿತವಾಗ್ಲೂ ಇದು ಜನಕ್ಕೆ ನಿರಾಸೆ ಆಗದಿರೋ ಥರ ಒಳ್ಳೆ ಚಿತ್ರ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಇವತ್ತು ನಮ್ಮ ಚಿತ್ರದ ಮುಹೂರ್ತ ಸಮಾರಂಭ ಒಂಥರ ಹೆಮ್ಮೆ ಅನಿಸುತ್ತೆ. ನಮ್ಮ ಹಂತವಾಗಿ ಬೆಳೆದು ಬಂದಂಥ ಸಂಸ್ಥೆ ನಮ್ಮದು. ಇವತ್ತೊಂದು ಇಬ್ಬರು ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ಹಾಕೊಂಡು ಮಾಡ್ತಾ ಇದ್ದೀವಿ. ಲವಕುಶನಿಗೆ ಲವಲವಿಕೆಯ ಹಾಡುಗಳನ್ನ ನೀಡಲಿದ್ದಾರೆ ಗುರುಕಿರಣ್. ಲವಕುಶರನ್ನು ಸುಂದರವಾಗಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಿದ್ದಾರೆ ಛಾಯಾಗ್ರಾಹಕ ಗಿರಿ. ಈ ಫನ್, ಫ್ರೆಂಡ್ಶಿಪ್, ರೊಮ್ಯಾಂಟಿಕ್ ಚಿತ್ರದಲ್ಲಿ ಹಾಸ್ಯದ ರಸದೂಟವನ್ನ ನೀಡಲಿದ್ದಾರೆ ಟೆನಿಸ್ ಕೃಷ್ಣ, ಮಂಡ್ಯ ರಮೇಶ್ ಮೊದಲಾದವರು. ಇದೇ ಸಂದರ್ಭದಲ್ಲಿ ಪುನೀತ್, ಸುದೀಪ್, ದರ್ಶನ್ ಲವಕುಶರಿಗೆ ಶುಭ ಹಾರೈಸಿದ್ರು. ಒಟ್ಟಾರೆ ಹೊಸಬರ ಚಿತ್ರಗಳ ಆರ್ಭಟದಲ್ಲಿ ಯಶಸ್ವಿ ನಾಯಕ ನಟರ ಮಲ್ಟಿ ಸ್ಟಾರ್ ಚಿತ್ರಗಳು ಹೊಸ ಅಲೆಯನ್ನೆಬ್ಬಿಸಿವೆ. ಸುಗುಣ, ಟಿವಿ9 ಬೆಂಗಳೂರು.